ದೇವಸ್ಥಾನದಲ್ಲಿ ಪ್ರಸಾದವನ್ನಾಗಿ ಚಿಕನ್ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮನುಷ್ಯನಿಗೆ ನಡೆದಿರುವಂತಹದ್ದು ಎಂಥದೇ ವಾಮಾಚಾರ ಇದ್ರೂ ಈ ದೇವಸ್ಥಾನಕ್ಕೆ ಹೋದಾಗ ಪರಿಹಾರ ಕೂಡ ಆಗುತ್ತೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಮರವಂತೆ ಚಾನಲ್. ನಾವಿವತ್ತು ಬಂದಿರುವಂತಹ ದೇವಸ್ಥಾನ ಮಾಡಾಯಿಕಾವು. ಈ ದೇವಸ್ಥಾನದ ಬಗ್ಗೆ ನೀವು ಕೇಳೇ ಇರ್ತೀರ. ತುಂಬಾ ಪ್ರಸಿದ್ಧವಾದಂತಹ ದೇವಸ್ಥಾನ. ಈ ಮಾಟ ಮಂತ್ರಗಳಾಗಿರ್ಬೋದು ಅಥವಾ ತುಂಬಾ ದೃಷ್ಟಿ ದೋಷವಾಗಿರ್ಬೋದು, ಇಂಥದೆಲ್ಲ ನಿವಾರಣೆ ಮಾಡಲಿಕ್ಕೆ ಎಂತೆಂಥದೋ ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಅಧಿಕಾರಿಗಳು ಈ ದೇವಸ್ಥಾನಕ್ಕೆ ಬರ್ತಾರಂತ ನೀವು ಕೇಳಿರ್ಬೋದು. ನಾವು ಕೂಡ ಇವತ್ತು ಅದೇ ದೇವಸ್ಥಾನಕ್ಕೆ ಬಂದಿದ್ದೇವೆ. ಹೌದು, ಈ ದೇವಸ್ಥಾನ ಇರುವಂಥದ್ದು ಕೇರಳದಲ್ಲಿ. ಈ ದೇವಸ್ಥಾನದ ಒಳಗಡೆ ಯಾವ ಥರ ಎಲ್ಲ ಪೂಜೆ ಆಗುತ್ತೆ, ಹಾಗೆ ಯಾವ ಥರ ಎಲ್ಲ ಅರ್ಚನೆ ಆಗುತ್ತೆ, ಯಾವ ಥರ ಎಲ್ಲ ಸೇವಾ ಚೀಟಿಗಳನ್ನು ತೆಗಿಬೇಕು, ಯಾವ ಪೂಜೆ ಎಷ್ಟೊತ್ತಿಗೆ ಮಾಡಬೇಕು, ಇದೆಲ್ಲವನ್ನ ತಿಳಿಸ್ಕೊಡ್ತೇನೆ, ಬನ್ನಿ. ಇದು ದೇವಸ್ಥಾನದ ಆವರಣವಾಗಿರುತ್ತೆ. ಇಲ್ಲಿಂದ ಎಂಟ್ರಿ ಇರುತ್ತೆ. ಈ ಒಂದು ಪಾರಾಂಗಣದ ಮುಖಾಂತರ ನೀವು ಹೋದಾಗ ದೇವಸ್ಥಾನದ ಗರ್ಭಗುಡಿಯಲ್ಲಿ ತಾಯಿಯ ದರ್ಶನವನ್ನ ಮಾಡ್ಕೋಬಹುದು. ಹಾಗೆ ಇದು ದೇವಸ್ಥಾನದ ಒಳಗಡೆಗೆ ಒಂದು ದೃಶ್ಯವಾಗಿರುತ್ತೆ. ಇಲ್ಲಿ ಎದುರುಗಡೆ ತಾಯಿ ಅಂತಂದ್ರೆ ನಮ್ಮ ಪಾರ್ವತಿ ದೇವಿಯ ದರ್ಶನವನ್ನ ಮಾಡಬಹುದು. ಈ ದೇವಸ್ಥಾನದ ಒಳಗೆ ನಾನು ತೋರಿಸ್ತಿರುವಂತಹ ಈ ಒಂದಿಷ್ಟು ಆವರಣವನ್ನ ಬಿಟ್ಟು ಒಳಗಡೆ ಎಲ್ಲೂ ನಿಮ್ಗೆ ಮೊಬೈಲ್ ಅಲೋ ಇರಲ್ಲ. ಏನಕ್ಕಂತಂದ್ರೆ ಇಲ್ಲಿಯ ತಾಯಿ ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಆಗಿರ್ತಾಳೆ. ಹಾಗೆ ಅವಳ ಒಂದು ದೃಷ್ಟಿಯನ್ನ ನಾವು ಮೊಬೈಲ್ ಅಲ್ಲಿ ಸೆರೆ ಹಿಡಿದಾಗ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅಲ್ಲಿನವ್ರು ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿ ಯಾರೇ ಮೊಬೈಲ್ ಅನ್ನ ಅಲೋ ಮಾಡಲ್ಲ. ಹಾಗೆ ಏನಾದ್ರೂ ತಪ್ಪಿ ನೀವು ವಿಡಿಯೋಗ್ರಾಫಿ ಮಾಡಿದ್ರು ತಲೆ ಮೇಲೆ 5,000 ದಂಡ ಕೂಡ ಹಾಕ್ತಾರೆ. ಇದ್ರನ್ನ ನಾವು ಸಾಕ್ಷಾತ್ ಅಲ್ಲೇ ನೋಡಿದೀವಿ. ಹಾಗೆ ಈಗ ನಾನ್ ನಿಮ್ಗೆ ತೋರಿಸಿರುವಂತದ್ದು ದೇವಸ್ಥಾನದ ಆವರಣದ ಹೊರಗಡೆ ಇಲ್ಲಿ ಏನಿದೆ ಸೇವಾ ಕೌಂಟರ್ ಇರುತ್ತೆ. ನೀವು ಇಲ್ಲಿ ಸೇವಾ ಚೀಟಿಗಳನ್ನ ಮಾಡ್ಕೋಬಹುದು. ಮಾಡಾಯಿಕಾವು ಅಂತಂದ್ರೆ ಶತ್ರು ಸಂಹಾರ ಪೂಜೆಗೆ ತುಂಬಾನೇ ಪ್ರಸಿದ್ಧ. ಅಲ್ಲಿ ಈ ಒಂದು ಪೂಜೆಗೆ 350 ರೂಪಾಯಿಯಷ್ಟು ಟಿಕೆಟ್ ಅನ್ನ ಮಾಡಲಾಗುತ್ತೆ. ಸೇವಾ ಕೌಂಟರ್ ಅಲ್ಲಿ ಚೀಟಿ ತಕೊಂಡ ನಂತರ ನಿಮ್ಗೆ ದೃಷ್ಟಿ ತೆಗೆಯೋದಾಗಿರ್ಬೋದು ಅಥವಾ ತುಂಬಾ ಒಂದು ಪೂಜೆಗಳಿರುತ್ತೆ. ಇದ್ರಲ್ಲಿ ನಾವು ಶತ್ರು ಸಂಹಾರ ಪೂಜೆನ ಮಾಡಿದ್ದೇವೆ. ಅದನ್ನ ಮಾಡಿ ನೀವು ಒಳಗಡೆ ದೇವರ ದರ್ಶನವನ್ನ ಮಾಡಿ ನಿಮ್ಮ ರಾಶಿ ಮತ್ತು ನಕ್ಷತ್ರವನ್ನ ತಿಳಿಸಬೇಕು. ಅವರು ಅಲ್ಲಿ ಯಾರಿಗೆ ಕಾಣದೇ ಇರುವ ಹಾಗೆ ಪೂಜೆನ ನಡೆಸ್ಕೊಡ್ತಾರೆ. ಹಾಗೆ ಆ ಜಾಗಕ್ಕೆ ಯಾರಿಗೆ ಹೋಗ್ಲಿಕ್ಕೆ ಬಿಡಲ್ಲ. ಪೂಜೆ ಆದ ನಂತರ ನಿಮಗೆ ಪ್ರಸಾದವನ್ನ ಕೊಡ್ತಾರೆ. ವೆಜ್ ತಿನ್ನೋರಿಗೆ ವೆಜ್ ಪ್ರಸಾದ ಇರ್ತದೆ, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಪ್ರಸಾದ ಇರ್ತದೆ. ಅದನ್ನ ತಗೊಂಡು ಕೌಂಟ್ರಿಂದ ಹೊರಗಡೆ ಬಂದ್ರೆ ಆಯ್ತು. ಇದು ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಹೀಗೆ ದರ್ಶನ ಮಾಡ್ಕೋಬಹುದು. ಯಾರಾದ್ರೂ ಬಾಯ್ಸ್ ಯಾರಾದ್ರೂ ಪ್ಯಾಂಟ್ ಹಾಕಿ ಬಂದ್ರೆ ಅವರಿಗೆ ಧೋತಿನ ಕೂಡ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಕೊಡ್ತಾರೆ. ಅಲ್ಲಿ ಹೋಗಿ ನೀವು ತಗೊಂಡು ಅಲ್ಲಿ ಚೇಂಜ್ ಮಾಡಿ ಮತ್ತೆ ದೇವಸ್ಥಾನದ ದರ್ಶನವನ್ನ ಮಾಡ್ಬೇಕು. ಅಷ್ಟು ಮಾತ್ರ ಅಲ್ಲ, ರಕ್ಷೆಗಂತ ಹೇಳಿ ನಾವಿಲ್ಲಿ ಪೂಜೆ ಮಾಡಿ ಒಂದು ದಾರವನ್ನ ಕೂಡ ತಗೊಂಡಿದ್ದೇವೆ. ನೀವು ಮನೇಲಿ ಎಷ್ಟು ಜನ ಇರ್ತಾರೆ ಅವರ ಪ್ರಕಾರ ಇಲ್ಲಿ ದಾರವನ್ನ ಪಡೆದುಕೊಳ್ಬಹುದು. ಪೂಜೆ ಆದ ನಂತರ ಈ ತರ ಪ್ರಸಾದವನ್ನ ಕೊಡ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ನಿಮ್ಗೆ ಏನಾದ್ರೂ ತುಪ್ಪದ ದೀಪ ಹಚ್ಚಬೇಕಂತಿದ್ರೆ ಅದಕ್ಕೆ ಕೂಡ ಅವಕಾಶ ಇರುತ್ತೆ. ಕೌಂಟರ್ ಅಲ್ಲಿ ಚೀಟಿಯನ್ನ ಮಾಡಿ ಪಶ್ಚಿಮಾಭಿಮುಖವಾಗಿರುವಂತಹ ತಾಯಿಯಲ್ಲಿಗೆ ಆ ದೀಪವನ್ನ ಹಿಡಿದು ಮನಸ್ಸಿನಲ್ಲಿರುವಂತಹ ಪ್ರಾರ್ಥನೆಯನ್ನ ಮಾಡ್ಕೊಂಡು ಅಲ್ಲಿ ದೀಪವನ್ನ ಹಚ್ಚಿದ್ರಾಯ್ತು. ಇನ್ನು ನೀವು ಈ ನೋಡ್ತಿರುವಂತಹ ಸ್ಥಳದಲ್ಲಿ ಪ್ರಸಾದವನ್ನ ಕೊಡಲಾಗುತ್ತೆ. ನಾನು ಇವಾಗಲೇ ತಿಳಿಸಿದಂತೆ ನಾನ್ ವೆಜ್ ಇದ್ದವರಿಗೆ ನಾನ್ ವೆಜ್, ಹಾಗೆ ವೆಜ್ ತಿನ್ನೋರಿಗೆ ವೆಜ್ ಪ್ರಸಾದವನ್ನ ಈ ಕೌಂಟರ್ ಅಲ್ಲಿ ಕೊಡಲಾಗುತ್ತೆ. ಶ್ರೀ ಕ್ಷೇತ್ರದ ಇತಿಹಾಸದ ಪ್ರಕಾರ ಇಲ್ಲಿ ಪಾರ್ವತಿ ತಾಯಿಯೇ ಭದ್ರಕಾಳಿಯಾಗಿ ಬಂದು ನೆಲೆಸಿರೋದಂತೆ. ಹಾಗೆ ಇಲ್ಲಿರುವಂತಹ ತಾಯಿ ಪಶ್ಚಿಮಾಭಿಮುಖವಾಗಿ ಭಕ್ತರಿಗೆ ಒಂದು ದರ್ಶನವನ್ನ ನೀಡ್ತಾ ಇದ್ದಾಳೆ. ಅದ್ರ ಜೊತೆಗೆ ತಾಯಿಯ ಕೈಯಲ್ಲಿ ಒಂದು ಖಡ್ಗ ಇದೆ. ಅದು ಚಿನ್ನದ ಲೇಪನದಿಂದ ಮಾಡಿರುವಂಥದ್ದು. ವರ್ಷಕ್ಕೊಂದು ಸರಿ ಆ ಖಡ್ಗವನ್ನ ಹೊರಗೆ ತೆಗೆದು ಭಕ್ತಾದಿಗಳಿಗೆ ದರ್ಶನವನ್ನ ನೀಡಲಾಗ್ತದೆ. ಹಾಗೆ ಅದೇ ಖಡ್ಗದಿಂದ ತಾಯಿ ವಾಮಾಚಾರ ಆಗಿರ್ಬೋದು, ಹಾಗೆ ಇನ್ನಿತರ ಒಂದು ಕಾರ್ಯಗಳನ್ನ ಮಾಡೋರಿಗೆ ದಂಡಿಸ್ತಾಳೆ ಅಂತ ಕೂಡ ಪ್ರತೀತಿ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ತುಂಬ ವಿಶೇಷ ಅಂತಂದರೆ ರಾತ್ರಿ 8 ಗಂಟೆ ನಂತರ ಇಲ್ಲಿ ಪಾರ್ವತಿ ತಾಯಿ ಅಂತಂದರೆ ಭದ್ರಕಾಳಿ ರೂಪದಲ್ಲಿ ದೇವಸ್ಥಾನದ ಆವರಣದಲ್ಲಿ ಸಂಚಾರ ಮಾಡ್ತಾಳೆ ಅಂತ ಕೂಡ ಹೇಳ್ತಾರೆ. ಆದ ಕಾರಣದಿಂದ ಯಾವುದೇ ಒಂದು ಭಕ್ತಾದಿಗಳಿಗೆ ಆ ಸಮಯದಲ್ಲಿ ಇಲ್ಲಿ ಓಡಾಡಲಿಕ್ಕೆ ಅವಕಾಶ ಇರಲ್ಲ. ಹಾಗೆ ಅದೆಷ್ಟೋ ಜನ ಇಲ್ಲಿ ಸಾಹಸ ಕೂಡ ಮಾಡಿದ್ರಂತೆ. ದೇವಸ್ಥಾನಕ್ಕೆ ಆ ಸಮಯದಲ್ಲಿ ಬಂದು ಈ ದೇವಸ್ಥಾನವನ್ನು ನೋಡಿ ಹಾಗೆ ಇಲ್ಲಿನ ಮೇಲೆ ಒಂದು ಕೆಲವೊಂದು ಪರೀಕ್ಷೆಗಳನ್ನು ಮಾಡಿದಾಗ ಅವರಿಗೆ ಅದಕ್ಕೆ ತಕ್ಕಂಥ ಶಿಕ್ಷೆಗಳನ್ನು ನೀಡಿರುವುದನ್ನು ಕೂಡ ತುಂಬ ಜನ ಗಮನಿಸಿದ್ದಾರೆ. ಅದಕ್ಕೋಸ್ಕರ ಈ ದೇವಸ್ಥಾನ ತುಂಬಾ ವಿಶೇಷವಾದಂಥದ್ದು. ಇಲ್ಲಿ ನಾವು ಪಾರ್ವತಿ ತಾಯಿಯ ದರ್ಶನ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಶಿವನ ಕ್ಷೇತ್ರ ಇರುತ್ತೆ. ಇಲ್ಲಿ ಬಂದು ದರ್ಶನ ಮಾಡಿ ಆದ ನಂತರ ನಾವು ಆ ಕ್ಷೇತ್ರಕ್ಕೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಪೂರ್ಣ ಫಲ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ನಾವು ನಾನ್ ವೆಜ್ ಪ್ರಸಾದವನ್ನ ತಿಂದು ಮತ್ತೆ ಈ ದೇವಸ್ಥಾನಕ್ಕೆ ಬರೋದಕ್ಕಿಂತ ಈ ದೇವಸ್ಥಾನಕ್ಕೆ ಬಂದು ಅಲ್ಲಿ ಹೋಗೋದು ಉತ್ತಮ ಅಂತ ಹೇಳ್ಬೋದು. ಹಾಗೆ ದೇವಸ್ಥಾನಕ್ಕೆ ಬರ್ಲಿಕ್ಕೆ ನಿಮ್ಗೆ ಬಸ್ಸಿನ ವ್ಯವಸ್ಥೆ ಇದೆ, ಆಟೋ ವ್ಯವಸ್ಥೆ ಇದೆ.
ಹೇಗೆ ಸಹ ಬರ್ಬೋದು. ಹಾಗೆ ರಿಟರ್ನ್ ಹೋಗ್ಲಿಕ್ಕೆ ಸಹ ಇಲ್ಲಿ ಆಟೋ ವ್ಯವಸ್ಥೆ ಇರ್ತದೆ. ಇದು ಶಿವ ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿ ದೇವಸ್ಥಾನ ನೋಡ್ಲಿಕ್ಕೆ ಸ್ವಲ್ಪ ವಿಶೇಷವಾಗಿರುತ್ತೆ ಅಲ್ಲಿಯ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ. ಹಾಗೆ ಈ ದೇವಸ್ಥಾನದ ಒಳಗಡೆ ಬರ್ಬೇಕಾದ್ರೆ ಈ ನೋಟಿಸ್ ಅನ್ನ ತಪ್ಪದೆ ಓದಿ. ಏನಕ್ಕಂತಂದ್ರೆ ಅಲ್ಲಿಯ ಒಂದು ಚಿಕನ್ ಪ್ರಸಾದವನ್ನ ಈ ದೇವಸ್ಥಾನಕ್ಕೆ ಯಾವುದೇ ಕಾರಣಕ್ಕೆ ತರ್ಲಿಕ್ಕಿಲ್ಲ. ಹಾಗೆ ಈ ದೇವಸ್ಥಾನದ ಒಳಗಡೆ ಕೂಡ ಯಾವುದೇ ತರದಂತಹ ವಿಡಿಯೋಗ್ರಾಫಿ ಆಗ್ಲಿ ಫೋಟೋಗ್ರಾಫಿ ಆಗ್ಲಿ ಅಲೋ ಇರಲ್ಲ. ಬಹಳ ವಿಶಾಲವಾದಂತಹ ಜಾಗ ಇರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಸೇವಾ ಕೌಂಟರ್ ಇರುತ್ತೆ. ಇಲ್ಲಿ ಕೂಡ ನೀವು ಶಿವನ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಪೂಜೆಗಳನ್ನ ಮಾಡ್ಕೊಳ್ಬಹುದು. ಹೀಗೆ ಪಾರ್ವತಿಯ ಸ್ಥಾನದಲ್ಲಿ ನಿಂತು ನೀವು ಮನಸ್ಸಿನಲ್ಲಿರುವುದನ್ನ ಪ್ರಾರ್ಥನೆ ಮಾಡಿ ದೀಪ ಹಚ್ತೀರಾ, ಅದೇ ತರ ಇಲ್ಲಿ ಕೂಡ ತುಪ್ಪದ ದೀಪವನ್ನ ಹಚ್ಚಬಹುದು. ಇದಕ್ಕೆ ಕೂಡ ಸೇವಾ ಕೌಂಟರ್ ಅಲ್ಲಿ ನೀವು ಚೀಟಿಯನ್ನ ಪಡ್ಕೊಳ್ಬೇಕಾಗತ್ತೆ. ಇಲ್ಲಿ ಶಿವನು ಪಾರ್ವತಿ ದೇವಿಯ ಸಮೇತನಾಗಿ ನಿಲ್ಲದೆ ತನ್ನ ಮಕ್ಕಳಾದ ಗಣಪತಿ ಹಾಗೂ ಅಯ್ಯಪ್ಪ ದೇವರ ಜೊತೆಗೆ ನಿಂತಿರೋದು ಬಹಳ ವಿಶೇಷ ಅಂತಾನೆ ಹೇಳ್ಬಹುದು. ಹಾಗೆ ಈ ದೇವಸ್ಥಾನದ ಒಳಗಡೆ ನಿಮ್ಗೆ ಅಯ್ಯಪ್ಪ ದೇವರನ್ನ ಹಾಗೆ ಗಣಪತಿಯನ್ನ ಕೂಡ ದರ್ಶನ ಮಾಡ್ಕೋಬಹುದು. ನೀವೇನಾದ್ರೂ ಮಂಗಳೂರಿಂದ ಬರೋರಾಗಿದ್ರೆ ಟ್ರೈನ್ ಅಲ್ಲಿ ಬಂದ್ರೆ ಪಾಯಂಗಾಡಿಯಲ್ಲಿ ಇಳ್ಕೊಂಡ್ರೆ ನಿಮ್ಗೆ 1.5 ಕಿಲೋಮೀಟರ್ ಅಲ್ಲಿ ಈ ದೇವಸ್ಥಾನ ಸಿಗುತ್ತೆ. ನಿಮ್ಗೆ ಆಟೋದ ವ್ಯವಸ್ಥೆ ಕೂಡ ಇರುತ್ತೆ, ಅದ್ರ ಮುಖಾಂತರ ಕೂಡ ಬರಬಹುದು. ಹಾಗೆ ಇನ್ನೇನಾದ್ರೂ ನೀವು ಕಾರಲ್ಲಿ ಬರೋರಾಗಿದ್ರೆ ಡೈರೆಕ್ಟ್ ಆಗಿ ಈ ದೇವಸ್ಥಾನಕ್ಕೆ ಬಂದು ನಂತರ ಪಾರ್ವತಿ ದೇವಿಯ ದರ್ಶನವನ್ನ ಕೂಡ ಮಾಡ್ಕೋಬಹುದು. ಲೆಫ್ಟ್ ಸೈಡ್ ಬಂದ್ರೆ ನಿಮ್ಗೆ ಇಲ್ಲಿ ಪಾನಕದ ಪ್ರಸಾದ ಸಿಗ್ತದೆ. ದಿನಕ್ಕೆ ಒಬ್ರು ಅಂತಂದ್ರೆ ಅದನ್ನ ವಹಿಸ್ಕೋಬಹುದು. ಅದಕ್ಕೆ 500 ರೂಪಾಯಿ ಚಾರ್ಜ್ ಆಗ್ತದೆ. ನೀವು ಇಲ್ಲಿಂದ ಮುಂದೆ ಹೋದ್ರೆ ಪಾನಕವನ್ನ ಸ್ವೀಕರಿಸಿ ಮತ್ತೆ ರಿಟರ್ನ್ ಹೋಗ್ಬೋದು ಇಲ್ಲಿಂದ. ಈ ದೇವಸ್ಥಾನ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗ್ತದೆ. ಹಾಗೆ ಅದು ಪಾರ್ವತಿ ತಾಯಿಯ ದೇವಸ್ಥಾನ 1 ಗಂಟೆಗೆ ಕ್ಲೋಸ್ ಆಗ್ತದೆ. ಹಾಗೆ ಇಲ್ಲಿ ಬಂದಂತಹ ಭಕ್ತಾದಿಗಳು ಪಾನಕ ಸೇವೆ ಏನಾದ್ರೂ ಕೊಡೋರಿದ್ರೆ ಅಂತಂದ್ರೆ ದಿನನಿತ್ಯ ಅದು ಎಷ್ಟೋ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಆ ಲೆಕ್ಕದಲ್ಲಿ ಪ್ರತಿಯೊಬ್ರು ಸೇವಾ ಚೀಟಿಯನ್ನ ಇಲ್ಲಿ 500 ರೂಪಾಯಿ ದಿನಕ್ಕೆ ಒಂದು ವ್ಯಕ್ತಿ ಪಾನಕ ಸೇವೆಯನ್ನ ಕೊಡಬಹುದು. ಇಲ್ಲಿ ಪಾನಕ ಮತ್ತೆ ಇಲ್ಲಿ ಈ ತರ ಮುಂಡಕ್ಕಿ ತರ ಒಂದು ತಿಂಡಿಯನ್ನ ಕೊಟ್ಟಿರ್ತಾರೆ. ಸ್ಥಳದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಾಗಿರೋದ್ರಿಂದ ದೇವಸ್ಥಾನದಲ್ಲಿ ಈ ಒಂದು ವ್ಯವಸ್ಥೆ ತುಂಬಾ ಉಪಯೋಗವಾಗುತ್ತೆ. ಹಾಗೆ ದೇವಸ್ಥಾನದ ಹೊರಗಡೆ ಮಹಾದೇವ ಪೂಜಾ ಸ್ಟೋರ್ಸ್ ಅಂತ ಇದೆ. ಅಲ್ಲಿಂದ ನಿಮ್ಗೆ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಕೂಡ ಪಡ್ಕೊಳ್ಬಹುದು. മാടായി ശ്രീ വടുകുന്തേശ്വര ശിവ ടെമ്പിള് ഏത് പുരാണ കാലഘട്ടത്തിൽ ഉള്ളതാണെന്നുള്ളത് നമുക്ക് ആർക്കും ഇത് പറയാൻ പറ്റില്ല. അത്രയും വളരെയധികം ചൈതന്യവും അവിടുത്തെ പ്രസിദ്ധി ഉള്ള ഒരു സ്ഥലമാണ് മാടായി ശ്രീ വടുകുന്തേശ്വര ഈ മഹാദേവ ക്ഷേത്രം. ഈ മഹാദേവ ക്ഷേത്രം വടുകുന്തേശ്വര മഹാദേവ ക്ഷേത്രം. ഇത് മാടായിക്കാവിൽ എന്ന് പറഞ്ഞാൽ അത് അനിയത്തിയാണ്, ഇത് അച്ഛനാണ്. അച്ഛൻ 2 മക്കള്, അയ്യപ്പനും ഈശ്വര ഗണപതി, മൂന്നാളാണ് ഇവിടെ. ആദ്യം ഈശ്വര ദർശനം ഇവിടെ കഴിഞ്ഞിട്ടാണ് മാടായിക്കാവിലേക്ക് പോകേണ്ടത്. അപ്പോൾ അങ്ങനെയാണ് എഴുതുന്നത്. ഈ മാടായിപ്പാറ ഈ കാണുന്ന ഈ ലൊക്കേഷൻ തേച്ചും മാടായിപ്പാറ എന്ന് പറഞ്ഞാൽ പലതരത്തിലുള്ള ഔഷധ ചെടികൾ, പലതരത്തിലുള്ള പുഷ്പങ്ങൾ, 42 തരം പുഷ്പങ്ങൾ, പലതരത്തിലുള്ള പക്ഷികൾ, ഇതൊക്കെ ഒരു സങ്കേത കേന്ദ്രമാണ് ഈ മാടായി വടുകുന്തേശ്വര ഈ പരിസരം കാണുന്നത്. അപ്പോൾ ഇങ്ങനെ അമ്മ ആറാട്ട് നടക്കുന്നതും ഭഗവാൻ ആറാട്ട് നടക്കുന്നതും ഉള്ള സ്ഥലമാണ് മാടായി ശ്രീ വടുകുന്ത ശിവക്ഷേത്രം. ഇതിൻ്റെ ഇപ്പുറം കാണുന്ന മാടായി തടാകം. അങ്ങനെയുള്ള ഒരു സങ്കേതമാണ് ഈ സ്ഥലം. വളരെയധികം ചൈതന്യം ഉള്ള സ്വയംഭൂ ക്ഷേത്രമാണ് ഈ മാടായി വടുകുന്തേശ്വര ക്ഷേത്രം. അങ്ങനെ ഉള്ളിലേക്കിലെ ദീപ എണ്ണ, അഭിഷേക എണ്ണ, നെയ്വിളക്കിലേക്ക് നെയ്യ്, പിന്നെ വിഭൂതി, ഗന്ധ, ഇതൊക്കെ ഈശ്വരക്ക് ഉള്ളിലേക്കിലെ പൂജാ സാധനങ്ങൾ. ಇಷ್ಟು ಇವರು ಶಿವನ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರುವಂತದ್ದು. ಇಲ್ಲಿ ಈ ದರ್ಶನವನ್ನ ಮಾಡಿ ಪಾನಕವನ್ನ ಕುಡಿದು ನಾವು ಪಾರ್ವತಿ ತಾಯಿಯ ದರ್ಶನ ಮಾಡ್ಲಿಕ್ಕಾಗಿ ಹೊರಟಿವಿ. ಸ್ವಂತ ವೆಹಿಕಲ್ ಇದ್ರೆ ಅದ್ರಲ್ಲಿ ಹೋಗ್ಬೋದು. ಆಟೋದ ವ್ಯವಸ್ಥೆ ಕೂಡ ಪದೇ ಪದೇ ಅಲ್ಲಿ ಸಿಗುತ್ತೆ ನಿಮ್ಗೆ. ತುಂಬಾ ಜನ ಬರೋರಿಗೆ ಇನ್ನೊಂದು ಕನ್ಫ್ಯೂಷನ್ ಇದೆ. ಅಂತಂದ್ರೆ ಈ ದೇವಸ್ಥಾನದಲ್ಲಿ ವಾಮಾಚಾರ ಮಾಡ್ತಾರೆ ಅಂತಂದ್ರೆ ಯಾರ್ದೋ ಹೆಸರು ಹೇಳಿಬಿಟ್ಟು ಇಲ್ಲಿ ಪೂಜೆ ಮಾಡಿಸ್ತಾರೆ ಅಂತ. ನಿಜವಾಗ್ಲೂ ಇಲ್ಲ. ಇಲ್ಲಿ ಹೇಗಂತಂದ್ರೆ ನಮ್ಮ ಹೆಸರಲ್ಲೇ ನಾವು ಪೂಜೆನ ಕೊಡುವಂಥದ್ದು. ಈಗ ನಮ್ಗೆ ದೃಷ್ಟಿದೋಷ ಆಗಿರ್ಬೋದು, ವಾಮಾಚಾರ ಆಗಿರ್ಬೋದು, ಅಥವಾ ನಮ್ಮನ್ನ ನಂಬುದವರಿಂದ ಕೆಟ್ಟದ್ದು ಬಯಸುವವರಿಂದ ಇರ್ಬೋದು, ಅಂಥವರಿಂದೆಲ್ಲ ನಮಗೆ ರಕ್ಷಣೆ ಕೊಡುವಂತಹ ಪೂಜೆ ಅಷ್ಟೇ ಬಿಟ್ಟರೆ ಇಲ್ಲಿ ಯಾವುದೇ ಥರದಂತಹ ಅನೇಕ ಬೇರೆ ಪೂಜೆಗಳು ನಡೆಯಲ್ಲ. ಒಳಗೆ ಹೋದ ತಕ್ಷಣ ರಾಶಿ ನಕ್ಷತ್ರ ಕೇಳ್ತಾರೆ, ನಮಗೆ ಪೂಜೆ ಮಾಡ್ತಾರೆ, ಹಾಗೆ ಪ್ರಸಾದ ಕೊಡ್ತಾರೆ ಬಿಟ್ಟರೆ ಇಲ್ಲಿ ಬೇರೆ ವಿಶೇಷತೆ ಏನಿಲ್ಲ. ಮತ್ತು ಇಲ್ಲಿ ಈ ತಾಯಿಗೆ ಇಲ್ಲಿ ನಾನ್ ವೆಜ್ ಅಂತಂದರೆ ಇಲ್ಲಿ ಚಿಕನ್ ಆಗಿರ್ಬೋದು, ಮೀನಾಗಿರ್ಬೋದು, ಯಾವುದು ಬೇಕಾದರೆ ತಿನ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೇ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಅಂತಂದರೆ ಇಲ್ಲಿ ನಾನ್ ವೆಜ್ ತಿನ್ಕೊಂಡು ಒಳಗಡೆ ಹೋಗ್ಬೋದು. ಶಿವನ ದೇವಸ್ಥಾನದಲ್ಲಿ ಅದಾಗೋದಿಲ್ಲ, ಅದು ಸಾತ್ವಿಕ. ಇಲ್ಲಿ ನಾವು ಇದನ್ನೆಲ್ಲ ನಡ್ಸ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ತಿಂದು ಒಳಗಡೆ ಹೋಗ್ಬೋದು. ಶಿವನ ದೇವಸ್ಥಾನಕ್ಕೆ ಹೋಗುವಾಗಿಲ್ಲ. ಆದ ಕಾರಣದಿಂದ ಶಿವನ ದೇವಸ್ಥಾನಕ್ಕೆ ಫಸ್ಟ್ ಹೋಗ್ಬೇಕಂತ ಹೇಳೋದು. ಶತ್ರು ಸಂಹಾರ ಪೂಜೆ ಮಾಡಿದ ಪ್ರಸಾದವನ್ನು ನಾವಿಲ್ಲಿ ಓಪನ್ ಮಾಡ್ತಾ ಇದ್ದೇವೆ. ನಾನ್ ವೆಜ್ ಪ್ರಸಾದ ಆದ್ರೆ ಇದರಲ್ಲಿ ನಾನ್ ವೆಜ್ ಈ ತರ ಇರುತ್ತೆ. ಇದು ತಕೊಂಡ್ರೆ ನಿಮ್ಗೆ ಈ ತರ
ಪಾಯಸ ಮತ್ತೆ ಅವಲಕ್ಕಿ ಸಿಗುತ್ತೆ. 2 ವೆಜ್ ಕೊಡ್ತಾರೆ. ನಿಮಗೆ ನಾನ್ ವೆಜ್ ತಗೊಂಡ್ರೆ ಒಂದು ಹೆಸರು ಕಾಳು ಮತ್ತೆ ಅದ್ರ ಜೊತೆ ಚಿಕನ್ ಕೊಡ್ತಾರೆ. ಇಲ್ಲಿ ಮಧ್ಯಾಹ್ನ ಅನ್ನಪ್ರಸಾದ ಕೂಡ ಸಿಗ್ತದೆ. ಅನ್ನಪ್ರಸಾದ ಸಾಧಾರಣ 1:30 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗಿ ಹೋಗ್ತದೆ. ದರ್ಶನ ಮುಗಿಸಿ ಬೇಗ ನೀವು ಹೋದ್ರೆ ಅನ್ನಪ್ರಸಾದ ಸಿಗ್ತದೆ. ದೇವಸ್ಥಾನ 1:30ಗೆ ಕ್ಲೋಸ್ ಆದ್ರೆ ಇನ್ನು ಓಪನ್ ಆಗೋದು ಸಂಜೆ 5 ಗಂಟೆ ಮೇಲೆ. ಹಾಗಾಗಿ ದರ್ಶನ ಮಾಡದಿದ್ರೆ ನೀವು ಬೆಳಿಗ್ಗೆ ಬಂದ್ರೆ ಬೇಗ ದರ್ಶನ ಮಾಡಿ 1:30 ಗಂಟೆ ಒಳಗಡೆ ಎಲ್ಲ ನೋಡಿ ಮುಗಿಸ್ಕೋಬಹುದು. ಇಲ್ಲ ಅಂತಂದ್ರೆ ಸಂಜೆ 5 ಗಂಟೆ ತನಕ ವೇಟ್ ಮಾಡಬೇಕು. ಹಾಗೆ ನೀವೇನಾದ್ರೂ ಅನ್ನಪ್ರಸಾದ ಮಾಡಬೇಕು ಅಂತಿದ್ರೆ ದೇವಸ್ಥಾನದ ಆಫೀಸ್ ಕೌಂಟರ್ ಅಲ್ಲಿ ನಿಮ್ಗೆ ಒಂದು ಚೀಟಿಯನ್ನ ಕೊಡ್ತಾರೆ. ಎಷ್ಟು ಜನ ಅನ್ನಪ್ರಸಾದ ಮಾಡ್ತೀರಾ ಅಷ್ಟು ಜನಕ್ಕೆ ತಕ್ಕಂತೆ ಚೀಟಿಯನ್ನ ತಂದು ಅದನ್ನ ಇಲ್ಲಿ ಕೊಟ್ರೆ ಅವರು ನಿಮ್ಗೆ ಅನ್ನಪ್ರಸಾದವನ್ನ ಬಡಿಸ್ತಾರೆ. ಬರುವಂತ ಸಾವಿರಾರು ಭಕ್ತಾದಿಗಳಿಗೆ ವಿಧವಾದಂತಹ ಅನ್ನಪ್ರಸಾದದ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ಇನ್ನು ದೇವಸ್ಥಾನದ ಹೊರಗಡೆ ಅದು ಎಷ್ಟೋ ಜನ ಕೇರಳ ಶೈಲಿಯಲ್ಲಿ ಮಾಡಿರುವಂತಹ ವಿಧವಾದ ತಿಂಡಿಗಳನ್ನ ಕೂಡ ಮಾರ್ತಾ ಇರ್ತಾರೆ. ನೀವು ಅದನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಇದಾಗಿತ್ತು ಮಾಡಾಯಿಕಾವು ದೇವಸ್ಥಾನದ ಹಿಸ್ಟ್ರಿ, ಹಾಗೆ ದೇವಸ್ಥಾನದ ಪೂಜಾ ವಿವರ, ಹಾಗೆ ಎಲ್ಲ ವಿವರವನ್ನ ತಿಳಿಸ್ಕೊಟ್ಟಿದ್ದೀವಿ. ಇನ್ನು ಹೆಚ್ಚಿನ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂಥದ್ದೇ ಧಾರ್ಮಿಕ ಸ್ಥಳಗಳು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಆದಷ್ಟು ಬೇಗ ಅಲ್ಲಿ ಹೋಗಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.